ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಕ್ಷೇತ್ರದಲ್ಲಿ ಇವತ್ತು ಪ್ರಚಾರ ಕಾರ್ಯದಲ್ಲಿ ತೊಡಕೊಂಡ್ರು. ಶಿವಮೊಗ್ಗದ ಚೌಕಿಮಠದ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ದಂಪತಿ ಸಮೇತ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ತೀರ್ಥಹಳ್ಳಿ ತಾಲೂಕಿನ ಕೊಣಂದೂರು ಹಾಗೂ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆಯಲ್ಲಿ ಪ್ರಚಾರ ನಡೆಸಿದ್ದಾರೆ. ಮತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ರಾಘವೇಂದ್ರ ಅವರು, ದೇಶದಲ್ಲಿಯೇ ಶಿವಮೊಗ್ಗ ಮತದಾರರು ಪ್ರಜ್ಞಾವಂತರು, ಯೋಚನೆ ಮಾಡುವಂತಹ ಮತದಾರರು, ಅಭಿವೃದ್ಧಿಗೆ ಹಾಗೂ ಹಿಂದುತ್ವದ ಪರ ಇರುವಂತಹ ಮತದಾರರು. ಹೀಗಾಗಿ ಈ ಬಾರಿಯೂ ಕ್ಷೇತ್ರದ ಮತದಾರರು ಬಿಜೆಪಿಯನ್ನ ಬೆಂಬಲಿಸುತ್ತಾರೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಅಲ್ಲದೆ ಈ ಬಾರಿ ಕರ್ನಾಟಕದಲ್ಲಿ 28 ಕ್ಷೇತ್ರಕ್ಕೆ 28ರಲ್ಲಿಯೂ ಬಿಜೆಪಿ ಗೆಲುವು ಸಾಧಿಸಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹಾಗೂ ಹಾಲಿ ಸಂಸದರಾದ ಬಿವೈ ರಾಘವೇಂದ್ರ ಅವರು ಈಗಾಗಲೇ ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ. ಕ್ಷೇತ್ರದಾದ್ಯಂತ ಈಗಾಗಲೇ ಒಂದು ಸುತ್ತಿನ ಪ್ರಚಾರ ಕೂಡ ಆರಂಭಿಸಿದ್ದಾರೆ. ಇಂದು ಕೂಡ ಪ್ರಚಾರ ಆರಂಭಿಸಿದ್ದಾರೆ. ಅದಕ್ಕೆ ಮುಂಚೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಕೂಡ ನೆರವೇರಿಸಿದ್ದಾರೆ. ಬನ್ನಿ ಯಾವ ರೀತಿ ಪ್ರಚಾರ ಕಾರ್ಯ ನಡೆಸ್ತಿದ್ದಾರೆ ಅಂತ ಅವರಿಂದ ಕೇಳ್ಕೊಳ್ಳೋಣ. ಸರ್, ಪ್ರಚಾರ ಕಾರ್ಯ ಹೇಗೆ ನಡೆಸಾಗ್ತಾ ಇದೆ? ನಮ್ಮ ಚೌಕಿ ಮಠದ ವೀರಭದ್ರೇಶ್ವರ ಒಂದು ಸನ್ನಿಧಾನದಲ್ಲಿ ಬೆಳಗ್ಗೆ ನಮ್ಮ ಶ್ರದ್ಧೆಯ ತಾಯಂದಿರು ಎಲ್ಲ ನಮ್ಮ ಸಮಾಜದ ಎಲ್ಲ ಹಿರಿಯರು ಎಲ್ಲ ಒಟ್ಟಾಗಿ ಸೇರಿ ವೀರಭದ್ರನ ಒಂದು ರುದ್ರಾಭಿಷೇಕವನ್ನು ಮುಗಿಸ್ಕೊಂಡು ನನ್ನ ಚುನಾವಣಾ ಪ್ರಚಾರಕ್ಕೆ ನಾನು ಹೊರಟಿದ್ದೀನಿ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಕೇಳಿದ್ದೀನಿ ದೇವರಿಗೆ, ಹಿಂದುತ್ವಕ್ಕೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಬರಬೇಕು. ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿಗಳಾಗಬೇಕು. ಶಿವಮೊಗ್ಗ ಕ್ಷೇತ್ರದಲ್ಲಿ ಭಾಜಪವನ್ನು ಗೆಲ್ಲಿಸಲಿಕ್ಕೆ ಎಲ್ಲ ರೀತಿಯಂಥ ಶಕ್ತಿ ತುಂಬಪ್ಪ. ಮತ್ತು ವಿಶೇಷವಾಗಿ ಮಳೆ ತುಂಬ ಕಮ್ಮಿ ಆಗಿದೆ. ಬರಗಾಲದಲ್ಲಿ ಜನ ರೈತರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಆದಷ್ಟು ಬೇಗ ಒಳ್ಳೆ ಮಳೆ ಆಗಲಿ, ರೈತರು ನೆಮ್ಮದಿಯಿಂದ ನಿಟ್ಟುಸಿರು ಬಿಡುವಂಥ ಒಂದು ಶಕ್ತಿ ಕೊಡ್ಲಪ್ಪ ಅಂಥೇಳಿ ದೇವರಲ್ಲಿ ಕೇಳ್ಕೊಂಡು ನಾನು ಚುನಾವಣಾ ಪ್ರಚಾರವನ್ನು ಶುರು ಮಾಡಿದ್ದೇನೆ. ಇವತ್ತು ಎಲ್ಲೆಲ್ಲಿ ಪ್ರಚಾರ ಕಾರ್ಯ ತಮ್ಮದು? ಇವತ್ತು ತೀರ್ಥಹಳ್ಳಿ, ರಿಪ್ಪನ್ಪೇಟೆ ಆ ಭಾಗದಲ್ಲೂ ಚುನಾವಣಾ ಪ್ರಚಾರ. ವಿಶೇಷವಾಗಿ ನಮ್ಮ ಮಾತೃಶಕ್ತಿ, ನಮ್ಮ ತಾಯಿಂದಿರ ದೊಡ್ಡ ದೊಡ್ಡ ಸಮಾವೇಶಗಳಲ್ಲಿ ಪಾಲ್ಗೊಳ್ಳುವಂಥ ಒಂದು ಪ್ರಯತ್ನ ಇವತ್ತು ಮಾಡ್ತಾ ಇದ್ದೇನೆ. ನಮ್ಮ ಕಾರ್ಯಕರ್ತರು 24x7 ಒಂದು ವಿಶ್ವಾಸದಿಂದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಬಂದು ನಮ್ಮ ಈ ಕ್ಷೇತ್ರಕ್ಕೆ ಬಂದು ವಿನಂತಿ ಮಾಡಿದ್ದಾರೆ, ಭಾಜಪವನ್ನು ಗೆಲ್ಲಿಸಿ ಅತ್ಯಂತ ಅಂತರದಿಂದ ಗೆಲ್ಲಿಸ್ಕೊಡಿ ಅಂತೇಳಿ. ಹಾಗೆ ಇನ್ನೂ ಉತ್ಸಾಹವಾಗಿ ನಮ್ಮ ಕಾರ್ಯಕರ್ತರು ವಿಶ್ವಾಸದಿಂದ ಕೆಲಸ ಮಾಡುವಂಥ ಒಂದು ಪ್ರೇರಣೆ ಮೋದಿಜಿಯವರಿಂದ ನಮಗೆ ಸಿಕ್ಕಿದೆ. ಸರ್, ಏನು ಆಧಾರ ಇಟ್ಕೊಂಡು ಮತ ಕೇಳ್ತಿದ್ದೀರಾ ಕ್ಷೇತ್ರದಲ್ಲಿ? ಈಗ ನಡೀತಿರುವಂಥ ಚುನಾವಣೆ ಯಾವುದೋ ಒಂದು ಪಕ್ಷಕ್ಕೆ, ಯಾವುದೋ ಒಂದು ವ್ಯಕ್ತಿಗೆ ಸೀಮಿತವಾದಂಥ ಚುನಾವಣೆ ಅಲ್ಲ. ಇದು ಬರುವಂಥ ದಿನದಲ್ಲಿ ಎಲ್ಲರ ಭವಿಷ್ಯ, ನಮ್ಮ ಬಡವರಿರ್ಬೋದು, ನಮ್ಮ ಮಹಿಳೆಯರಿರ್ಬೋದು, ನಮ್ಮ ಯುವಕರಿರ್ಬೋದು, ನಮ್ಮ ರೈತರಿರ್ಬೋದು, ನಿಮ್ಮ ಭವಿಷ್ಯದ ಚುನಾವಣೆ ಇದು. ಇದು ಯಾವುದೋ 2,000 3,000 ಮನೆ ಕೊಡುವಂಥದ್ದು, ಇನ್ನು ಯಾವುದೋ ಇದಕ್ಕೆ ಸೀಮಿತವಾದಂಥ ಕಾರ್ಯಕ್ರಮ ಅಲ್ಲ. ಮುಂದಿನ ಸ್ವಾತಂತ್ರ್ಯ ಬಂದು 2047ನೇ ಇಸ್ವಿಗೆ 100 ವರ್ಷಗಳು ಈ ದೇಶಕ್ಕೆ ತುಂಬ್ತಿರುವಂಥ ಈ ಸಂದರ್ಭದಲ್ಲಿ ನಿಮ್ಮ ದೇಶದ ಸಜ್ಜನ ಬಂಧುಗಳ ಒಂದು ಭವಿಷ್ಯ ಉಜ್ವಲ ಆಗಬೇಕು. ಇವತ್ತು ವಿದ್ಯಾವಂತರು ಹೆಚ್ಚಿಗೆ ಆಗಿದ್ದಾರೆ, ಉದ್ಯೋಗ ಸಿಗಬೇಕು, ಸ್ವಾಭಿಮಾನದ ಬದುಕನ್ನು ಆಗಬೇಕು, ರೈತರಿಗೆ ಖರ್ಚು ಕಮ್ಮಿಯಾಗಿ ಲಾಭ ಹೆಚ್ಚಿಗೆ ಬರಬೇಕು,